ಫ್ರೆಂಡ್ಸ್, ನಾವು ಒಂದಲ್ಲ ಒಂದು ಕಡೆ ಈ ಒಂದು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನುವಂಥ ವರ್ಡ್‌ನ ಕೇಳಿರ್ತೀವಿ. ಕೆಲವೊಬ್ರು ನಮಗೆ ಅಡ್ವೈಸ್ ಮಾಡಿರ್ತಾರೆ, ನಮ್ಮ ಒಂದು ಸೆಕ್ಯೂರಿಟಿನ ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್‌ನ ಯೂಸ್ ಮಾಡಬೇಕು. ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಿಮಗೆ ಸಜೆಸ್ಟ್ ಮಾಡಿರ್ತಾರೆ. ಸೊ ಇವತ್ತು ನಾವು ಈ ಒಂದು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಅಂತ, ಸೊ ಇದರಲ್ಲಿ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಬರುತ್ತೆ, ಸೊ ಇದನ್ನ ನೀವು ಯಾಕೆ ಯೂಸ್ ಮಾಡಬೇಕು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳುವ. ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಏನು? ಸೊ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಹೇಳಿದ್ರೆ, ನಮ್ಮ ಒಂದು ಆನ್ಲೈನ್ ಅಕೌಂಟ್ ಅಥವಾ ಯಾವುದೊಂದು ಅಪ್ಲಿಕೇಶನ್‌ಗೋಸ್ಕರ ನಾವು 2 ಲೇಯರ್‌ಗಳಲ್ಲಿ ಸೆಕ್ಯೂರಿಟಿನ ಕ್ರಿಯೇಟ್ ಮಾಡಿ ಇಡೋದು. ಎಕ್ಸಾಂಪಲ್‌ಗೆ ಒಂದು ಲೇಯರ್ ಅಂತ ಹೇಳಿದ್ರೆ, ಈಗ ನಮ್ಮ ಒಂದು ಆನ್ಲೈನ್ ಅಕೌಂಟ್ ಇರುತ್ತೆ, ಯಾವುದೋ ಒಂದು ಆನ್ಲೈನ್ ಅಕೌಂಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಆ ಒಂದು ಆನ್ಲೈನ್ ಅಕೌಂಟ್‌ಗೆ ನಾವು ಒಂದು ಲೇಯರ್‌ನ ಸೆಕ್ಯೂರಿಟಿ ಜೊತೆ 2ನೇ ಲೇಯರ್‌ನ ಸೆಕ್ಯೂರಿಟಿನ ಕೂಡ ಕೊಡೋದು. ಅಂದ್ರೆ 1ನೇ ಲೇಯರಲ್ಲಿ ಆ ಒಂದು ಅಕೌಂಟ್‌ನ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅಥವಾ ಪಿನ್ ಏನು ಇಟ್ಟಿರ್ತೀವಿ ನಾವು, ಸೊ ಅದಿರುತ್ತೆ. ಸೊ ಅದನ್ನ ಯಾರಾದ್ರೂ ಹಾಕಿದ ತಕ್ಷಣ ಅವರು ಆ ಒಂದು ಅಕೌಂಟ್‌ನ ಲಾಗಿನ್ ಆಗಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಆಗಿತ್ತು ಅಂತ ಹೇಳಿದ್ರೆ, ಸೊ 2ನೇ ಲೇಯರ್‌ನ ಅವ್ರು ಪಾಸ್ ಮಾಡಬೇಕು. ಸೊ 2ನೇ ಲೇಯರಲ್ಲಿ ಬೇಕಾದ್ರೆ ನೀವು OTPನ ಇಡ್ಬೋದು, ಅಥವಾ ನಿಮ್ಮೊಂದು ಫಿಂಗರ್ ಪ್ರಿಂಟ್‌ನ ಇಡ್ಬೋದು, ಹಾಗೆ ನಿಮ್ಮೊಂದು ಫೇಸ್ ಐಡಿ ಏನಿರುತ್ತೆ ಸೊ ಅದನ್ನ ಇಡ್ಬೋದು. ಸೊ ಈ ರೀತಿ ಒಂದ್ರ ಜೊತೆಗೆ ಇನ್ನೊಂದು ಲೇಯರ್‌ನ ಆಡ್ ಮಾಡೋದು ನಿಮ್ಮ ಒಂದು ಸೆಕ್ಯೂರಿಟಿನ ಹೆಚ್ಚಿಸ್ಕೊಳ್ಳೋದಕ್ಕೆ. ಸೊ ಇದನ್ನೇ ನಾವು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಕರಿತೀವಿ. ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ರೆ, ನಿಮ್ಮ ಯಾವುದೋ ಒಂದು ಅಕೌಂಟ್‌ನ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ, ಸೊ ನೀವು ಅದರಲ್ಲಿ ಮೊದಲನೇ ಲೇಯರಲ್ಲಿ ಅದರ ಒಂದು ಯೂಸರ್ ನೇಮ್ ಹಾಕ್ತೀರಾ, ಜೊತೆಗೆ ಪಾಸ್ವರ್ಡ್ ಹಾಕ್ತೀರಾ. ಪಾಸ್ವರ್ಡು ಕರೆಕ್ಟ್ ಇರುತ್ತೆ, ಯೂಸರ್ ನೇಮು ಕರೆಕ್ಟ್ ಇರುತ್ತೆ. ಬಟ್ ಆ ಒಂದು ನೀವು ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಲಾಗಿನ್ ಆಗೋದಿಲ್ಲ. ಅದ್ರ ಬದಲು 2ನೇ ಲೇಯರ್‌ನ ಒಂದು ಸೆಕ್ಯೂರಿಟಿನ ಅದು ಪಾಸ್ ಮಾಡಕ್ಕೆ ಕೇಳುತ್ತೆ. ಸೊ ನೀವೇನಾದ್ರೆ ಅಲ್ಲಿ OTPನ ಇಟ್ಟಿದ್ರೆ ನಿಮ್ಮ ಒಂದು ಮೊಬೈಲಿಗೆ OTP ಬರುತ್ತೆ. ಸೊ ಅದನ್ನ ನೀವು ಎಂಟರ್ ಮಾಡಿದ್ರೆ ಮಾತ್ರ ಆ ಒಂದು ಅಕೌಂಟ್‌ನ ನೀವು ಲಾಗಿನ್ ಆಗೋಕ್ಕಾಗುತ್ತೆ. ಅಥವಾ ನೀವೇನಾದ್ರೂ ಫಿಂಗರ್ ಪ್ರಿಂಟ್ ಇಟ್ಟಿದ್ರೆ, ನೀವು ಆ ಒಂದು ಯಾವ ಒಂದು ಪ್ರಿಂಟ್‌ನ ಇಟ್ಟಿರ್ತೀರೋ, ಸೊ ಆ ಒಂದು ಫಿಂಗರ್ ಪ್ರಿಂಟ್ ಕೊಟ್ಟಾಗ ಮಾತ್ರ ನೀವು ಅದನ್ನ ಲಾಗಿನ್ ಆಗಕ್ಕಾಗೋದು. ಅಥವಾ ನೀವೇನಾದ್ರೆ ಅದು ಫಿಂಗರ್ ಪ್ರಿಂಟ್‌ನ ರಾಂಗ್ ಆಗಿ ಕೊಟ್ರೋ, ಅಥವಾ ಯಾರೋ ಗೊತ್ತಿಲ್ಲದೆ ಇರೋರು ಆಕ್ಸೆಸ್ ಮಾಡಕ್ಕೆ ಹೋಗ್ಬಿಟ್ಟು ರಾಂಗ್ ಫಿಂಗರ್ ಪ್ರಿಂಟ್‌ನ ಹಾಕಿದ್ರು ಅಂತ ಹೇಳಿದ್ರೆ, ಆ ಒಂದು ಅಕೌಂಟ್ ಏನಿದೆ ಸೊ ಅದು ಲಾಗಿನ್ ಆಗೋದಿಲ್ಲ. ಸೊ ಈ ರೀತಿ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಯೂಸ್ ಆಗುತ್ತೆ. ಸೊ ಇವಾಗ ಅಥೆಂಟಿಕೇಶನ್ ಅಲ್ಲಿ ಒಟ್ಟು 3 ಫ್ಯಾಕ್ಟರ್ಸ್‌ಗಳು ಬರುತ್ತೆ. ಸೊ ಆ ಒಂದು 3 ಫ್ಯಾಕ್ಟರ್‌ಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇ ಫ್ಯಾಕ್ಟರ್ ಬಂದ್ಬಿಟ್ಟು ಸಮಥಿಂಗ್ ಯು ನೋ ಅಂತ ಹೇಳಿದ್ರೆ, ನಿಮಗೇನೋ ಗೊತ್ತಿರುವಂತ ವಿಷಯ. ಎಕ್ಸಾಂಪಲ್‌ಗೆ ನಿಮ್ಮ ಒಂದು ಯಾವುದೋ ಒಂದು ಆನ್ಲೈನ್ ಅಕೌಂಟ್ ಇರುತ್ತೆ, ಅದರಲ್ಲಿ ನಿಮಗೆ ಗೊತ್ತಿರುವಂತ ವಿಷಯನು ಒಂದು ಅದರ ಒಂದು ಯೂಸರ್ ನೇಮ್ ಇರ್ಬೋದು, ಹಾಗೆ ಅದರ ಒಂದು ಪಾಸ್ವರ್ಡ್ ಅಥವಾ ಪಿನ್ ಏನಿರುತ್ತೆ ಅದು ನಿಮಗೆ ಗೊತ್ತಿರುವಂತ ವಿಷಯ. ಎರಡನೇ ಒಂದು ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ವಾಟ್ ಯು ಹ್ಯಾವ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಿದೆ. ಸೊ ಅದೊಂದು ಹಾರ್ಡ್ವೇರ್ ಟೋಕನ್ ಇರ್ಬೋದು, ಅಥವಾ ನಿಮ್ಮೊಂದು ಫೋನ್ ನಂಬರ್ ಇರ್ಬೋದು. ಸೊ ಅದರಿಂದ ನಿಮ್ಮೊಂದು ಫೋನ್ ನಂಬರ್‌ಗೆ ಬರುವಂಥ OTPನ ನೀವು ಆ ಒಂದು 2ನೇ ಲೇಯರಲ್ಲಿ ಹಾಕಿ ಅದನ್ನು ಲಾಗಿನ್ ಆಗಬೇಕಾಗುತ್ತೆ. ಅಥವಾ ಮೂರನೇ ಒಂದು ಫ್ಯಾಕ್ಟರ್ ಅದು ಅಂತ ಹೇಳಿದ್ರೆ, ಸಮಥಿಂಗ್ ಯು ಆರ್, ನಿಮ್ಮ ಹತ್ರ ಇರುವಂತಹ ಗುರುತು, ಅಂದ್ರೆ ನೀವೇ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬಹುದಾದಂಥ ಗುರುತು, ನಿಮ್ಮೊಂದು ಫೇಸ್ ಐಡಿ ಇರ್ಬೋದು ಅಥವಾ ಫಿಂಗರ್ ಪ್ರಿಂಟ್. ಸೊ ಈ ರೀತಿಯ ಕೆಲವೊಂದು ಗುರುತುಗಳು, ಈ 3 ಫ್ಯಾಕ್ಟರ್‌ಗಳಲ್ಲಿ ಯಾವುದಾದ್ರೂ 2 ಫ್ಯಾಕ್ಟರ್‌ನ ಹೊಂದಿದ್ರೆ ನಾವು ಅದನ್ನ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಕರಿತೀವಿ. ಅಂದ್ರೆ ಸೆಕ್ಯೂರಿಟಿಗೋಸ್ಕರ ಈ 3 ಫ್ಯಾಕ್ಟರಲ್ಲಿ ಯಾವುದಾದ್ರೂ 2 ಫ್ಯಾಕ್ಟರ್‌ಗಳು ಯೂಸ್ ಆಗಿರಬೇಕು. ಎಕ್ಸಾಂಪಲ್‌ಗೆ ಪಾಸ್ವರ್ಡ್ ಮತ್ತೆ OTP ಇರ್ಬೋದು, ಅಥವಾ ಪಾಸ್ವರ್ಡ್ ಮತ್ತೆ ಈ ಒಂದು ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಐಡಿ. ಸೊ ಈ ರೀತಿ 2 ಫ್ಯಾಕ್ಟರ್‌ಗಳನ್ನ ಯೂಸ್ ಮಾಡಿರಬೇಕು ಅದರ ಒಂದು ಸೆಕ್ಯೂರಿಟಿಗೋಸ್ಕರ. ಸೊ ಇದು ಕಂಪ್ಲೀಟ್ ಆಗಿಬಿಟ್ಟು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಅಂತ, ಜೊತೆಗೆ ಈ ಒಂದು ಅಥೆಂಟಿಕೇಶನ್ನ 3 ಫ್ಯಾಕ್ಟರ್ಸ್. ಸೊ ಇವಾಗ ನೀವು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ನ ಯಾಕೆ ಯೂಸ್ ಮಾಡಬೇಕು, ಸೊ ಇದರಿಂದ ಏನು ಲಾಭ? ಸೊ ಮೊದಲನೇದು ಬಂದ್ಬಿಟ್ಟು ಸೆಕ್ಯೂರಿಟಿ. ಅಕಸ್ಮಾತ್ ಆಗ್ಬಿಟ್ಟು ನಿಮ್ಮ ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್‌ನ ಯಾರೋ ಒಬ್ರು ಹೆಂಗೋ ತಿಳ್ಕೊಂಡ್ಬಿಟ್ರು, ಸೊ ನೀವೇನೋ ಎಲ್ಲೋ ಬರ್ದಿಟ್ಟಿರ್ತೀರ, ಅಥವಾ ಯಾರ್ದೋ ಒಬ್ಬರ ಡಿವೈಸಲ್ಲಿ ಮುಂಚೆನೇ ಲಾಗಿನ್ ಆಗಿರ್ತೀರ, ಸೊ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್. ಸೊ ಅಂತ ಟೈಮಲ್ಲಿ ನೀವೇನಾದ್ರೂ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ನ ಯೂಸ್ ಮಾಡಿದ್ರೆ, ಸೊ ಅವರು ಅದನ್ನ ಲಾಗಿನ್ ಮಾಡಕ್ಕೆ ಟ್ರೈ ಮಾಡಿದಾಗ 2ನೇ ಲೇಯರ್ ಅಲ್ಲಿ ಇರುವಂತಹ ಸೆಕ್ಯೂರಿಟಿಯಿಂದ ಅದು ಲಾಗಿನ್ ಆಗೋದನ್ನ ಮಿಸ್ ಮಾಡುತ್ತೆ. ಇದರಿಂದ ನಿಮ್ಮ ಒಂದು ಪ್ರೈವಸಿನ ನೀವು ಕಾಪಾಡ್ಕೊಳ್ಬಹುದು. ಹಾಗೆ ಯಾರಾದ್ರೂ ಫಿಶಿಂಗ್ ಮುಖಾಂತರ ನಿಮ್ಮ ಒಂದು ಪಾಸ್ವರ್ಡ್ ಇರ್ಬೋದು ಅಥವಾ ಫೋನ್ ನಂಬರ್ ಇಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ರು ಕೂಡ, ನೀವು ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಐಡಿ ಕೊಟ್ಟಿದ್ರೆ ಅಲ್ಲೂ ಕೂಡ ಅವ್ರು ಲಾಗಿನ್ ಮಾಡಕ್ ಆಗೋದಿಲ್ಲ. ಈ ರೀತಿಯಾಗಿ ನೀವು ತುಂಬಾ ವಿಷಯಗಳಿಗೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಯೂಸ್ ಮಾಡಬಹುದು. ನಿಮ್ಮೊಂದು ಡಾಟಾ ಇರ್ಬೋದು, ಆನ್ಲೈನ್ ಅಕೌಂಟ್ಸ್ ಇರ್ಬೋದು, ಕೆಲವೊಂದು ಅಪ್ಲಿಕೇಶನ್ಗಳಿಗೆಲ್ಲ ನೀವು ಇದನ್ನ ಯೂಸ್ ಮಾಡಬಹುದು. ನೀವೇನಾದ್ರೂ ನಿಮ್ಮೊಂದು ಜಿಮೇಲ್ ಅಕೌಂಟ್ಗಳಿಗೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ಡಿವೈಸ್ ನಲ್ಲಿ ಈ ಒಂದು ಗೂಗಲ್ ಅಕೌಂಟ್ಸ್ ಗಳನ್ನ ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಕೇಳುತ್ತಲ್ಲ, ಸೊ ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಮುಖಾಂತರ ನಿಮ್ಮ ಒಂದು ಪ್ರೈವಸಿನ ಕಾಪಾಡ್ಕೋಬಹುದು. ಸೊ ಇದಕ್ಕೆ ತುಂಬಾ ಜನ ನಿಮಗೆ ಅಡ್ವೈಸ್ ಮಾಡೋದು, ನಿಮ್ಮ ಒಂದು ಸೆಕ್ಯೂರಿಟಿನ ಹೆಚ್ಚಿಸ್ಕೊಳ್ಳೋದಕ್ಕೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಯೂಸ್ ಮಾಡಿ, ಸಿಂಗಲ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಜಾಸ್ತಿ ಯೂಸ್ ಮಾಡಬೇಡಿ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತೀರಾ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಅಂತ, ಸೊ ಇದು ಯಾಕೆ ಯೂಸ್ ಮಾಡಬೇಕು, ಮತ್ತೆ ಈ ಒಂದು ಅಥೆಂಟಿಕೇಶನ್ ಒಂದು ಫ್ಯಾಕ್ಟರ್ಸ್ಗಳನ್ನ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋ, ಟೆಕ್ನಾಲಜಿ ವಿಡಿಯೋಗಳನ್ನ ನಾನು ಕನ್ನಡದಲ್ಲಿ ಮಾಡ್ತಿರ್ತೀನಿ. ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಾ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.